ನರಸೀಪುರ ತಾಲೂಕು ಮಾದಿಕಹಳ್ಳಿ ಗ್ರಾಮದಲ್ಲಿ ದಲಿತರು ಜಮೀನಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಇಲ್ಲಿನ ಭೂತಗಹಳ್ಳಿ ದೊಡ್ಡಮನೆ ದೇವಸ್ಥಾನದಿಂದ ಹನುಮನಾಳು ಗ್ರಾಮದ ಮುಖ್ಯ ರಸ್ತೆ ಒತ್ತುವರಿ ಮಾಡಲಾಗಿದೆ. ದಲಿತ ರೈತರು ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಗ್ರಾಮದ ಸಮಸ್ಯೆ ಬಗ್ಗೆ ಜಿಲ್ಲಾ ಮಟ್ಟದ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನರಸೀಪುರ ತಾಲೂಕು ಮಾದಿಕಹಳ್ಳಿ ಗ್ರಾಮದಲ್ಲಿ ದಲಿತರು ಜಮೀನಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಆರೋಪ ಇದೀಗ ಪದೇ ಪದೇ ಕೇಳಿ ಬರ್ತಾ ಇರುವಂತದ್ದು. ಭೂತಗಹಳ್ಳಿ ದೊಡ್ಡಮನೆ ದೇವಸ್ಥಾನದಿಂದ ಹನುಮನಾಳು ಗ್ರಾಮದ ಮುಖ್ಯ ರಸ್ತೆ ಒತ್ತುವರಿ ಮಾಡಲಾಗಿದೆ ಎನ್ನೋ ಒಂದು ಆರೋಪ ಕೂಡ ಸದ್ಯ ಇದೆ. ಏನು ಆ ಗ್ರಾಮದ ಸಮಸ್ಯೆ ಬಗ್ಗೆ ಈ ತರ ಏನು ಒತ್ತುವರಿ ಆಗಿದೆ, ನಮ್ಗೆ ಜಮೀನಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ಒಂದು ಈ ಸಮಸ್ಯೆ ಬಗ್ಗೆ ಎಷ್ಟೇ ಬಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ದೂರು ನೀಡಿದ್ರು ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ಅಂತ ಹೇಳಿ ರೈತರು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನ್ ಗೊತ್ತಾ ಇವರು ಯಾವ ಸರ್ವೆ ನಾವ್ ಇಷ್ಟಿನೂ ನ್ಯೂಸ್ ಕೊಡ್ಬಾರ್ದು ಇದಿಲ್ಲ ಈಗ. ಏನ್ ಗೊತ್ತಾ ಇವರು ಯಾವ ಸರ್ವೆ ಜಮೀನಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿ ನರಸೀಪುರ ತಾಲೂಕಿನ ಮಾದಿಕಹಳ್ಳಿ ಗ್ರಾಮದಲ್ಲಿ ಆರೋಪ ಕೇಳಿ ಬರ್ತಾ ಇದೆ. ಏನು ಸಮಸ್ಯೆ ಆಗ್ತಾ ಇದೆ ಅಂತ ಒಂದಷ್ಟು ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಮಹದೇವ್ ಸ್ವಾಮಿ ನೇರ ಸಂಪರ್ಕದಲ್ಲಿ ನನ್ನೊಟ್ಟಿಗಿದ್ದಾರೆ. ಮಹದೇವ್ ಸ್ವಾಮಿ, ಏನು ಸಮಸ್ಯೆ ಆಗ್ತಾ ಇದೆ ಆ ಭೂಗತಹಳ್ಳಿ ದೊಡ್ಡಮನೆ ದೇವಸ್ಥಾನದಿಂದ ಹನುಮನಾಳು ಗ್ರಾಮದ ಮುಖ್ಯ ರಸ್ತೆ ಒತ್ತುವರಿ ಮಾಡಲಾಗಿದೆ ಅನ್ನೋ ಆಕ್ರೋಶ ಕೇಳಿ ಬರ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಾಗಿ?
ಮಹದೇವಸ್ವಾಮಿ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಹಾ, ಕೇಳಿಸ್ತಿದೆ ರಾಧಿಕಾ. ಮಹದೇವಸ್ವಾಮಿ, ಏನ್ ಸಮಸ್ಯೆ ಆಗ್ತಾ ಇದೆ ಆ ಒಂದು ಗ್ರಾಮದಲ್ಲಿ? ಮಾದಿಗಳ್ಳಿ ಗ್ರಾಮ ಇದು ಟಿ ನರಸೀಪುರ ತಾಲೂಕು. ಮಾದಿಗಳ್ಳಿ ಗ್ರಾಮ ಅಂತ ಇದೆ. ಮಾದಿಗಳ್ಳಿ ಗ್ರಾಮದಲ್ಲಿ ದಲಿತರದು ಒಂದು 16 ಜನ ದಲಿತರದು ಜಮೀನಿದೆ. ಅಲ್ಲಿ ಜಮೀನಿಗೆ ಹೋಗ್ಬೇಕಾದ್ರೆ ಕೆರೆ ಏರಿ ಇದೆ. ಆ ಕೆರೆ ಏರಿನೆಲ್ಲ ಒತ್ತುವರಿ ಮಾಡ್ಕೊಂಡು ಉತ್ಕೊಂಡಿರೋದ್ರಿಂದ ಅಲ್ಲಿ ಮುಂದಿನವರಿಗೆ ಜಮೀನಿಗೆ ಹೋಗೋದಕ್ಕೆ ತುಂಬಾ ಕಷ್ಟಕರವಾಗಿದೆ. ಏನಂದ್ರೆ ಅಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅಲ್ಲಿ ಜಮೀನಿಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಮುಂದೆ ಅವರು ಹಲವಾರು ಬಾರಿ ಸಂಬಂಧಪಟ್ಟ ಇಲಾಖೆಗೆ ತಾಲೂಕು ಪಂಚಾಯತ್ ತಾಲೂಕು ಕಚೇರಿ ಆಗಿರ್ಬೋದು, ಜಿಲ್ಲಾ ಕಚೇರಿ ಆಗಿರ್ಬೋದು, ಎಲ್ಲ ಕಡೆನೂ ಹಲವಾರು ಬಾರಿ 2018ರಿಂದನೂ ಇಲ್ಲಿ ತನಕನೂ ಪದೇ ಪದೇ ಹೋಗಿ ಪತ್ರಗಳ ಮುಖಾಂತರ ಮತ್ತೆ ಮನವಿಗಳ ಮುಖಾಂತರ ದೂರನ್ನ ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಸಮಸ್ಯೆ ಅಂದ್ರೆ ಕೆರೆನ ಒತ್ತುವರಿ ಮಾಡ್ಕೊಂಡು ಅವ್ರ ಕೆರೆ ಏರಿ ಏನಿದೆ, ಆ ಕಾಲುವೆ ಏರಿನ ಒತ್ತುವರಿ ಮಾಡ್ಕೊಂಡು ಉತ್ಕೊಂಡಿದ್ದಾರೆ. ಅಲ್ಲಿ ಮುಂದೆ ನಿಮ್ಗೆ ಜಮೀನ್ಗೆ ಹೋಗೋದಕ್ಕೆ ದಾರಿ ಬಿಡೋದಿಲ್ಲ. ಇಲ್ಲಿ ನಿಮ್ ಜಮೀನ್ ಇದ್ರೆ ನಕಾಶೆ ತಕೊಬನ್ನಿ, ನಕಾಶೆ ತಕೊಬಂದು ಅಳತೆ ಮಾಡಿಸ್ಬಿಟ್ಟು ಕಲ್ ನೆಡ್ಸ್ಕೊಂಡು ಜಮೀನ್ಗೆ ಹೋಗಿ, ಅಲ್ಲಿ ತನಕ ನಾವು ಜಮೀನ ಬಿಡೋದಿಲ್ಲ ಅಂತ ಅವರು ಏನು ಗಲಾಟೆ ಮಾಡ್ತಾ ಇದ್ರೆ ಅಲ್ಲಿ ಅಕ್ಕಪಕ್ಕದ ಜಮೀನವರು. ಇಲ್ಲಿ ಮುಂದೆ ಇರ್ತಕ್ಕಂಥ 16 ದಲಿತರ ಜಮೀನುಗಳು ಆ ಒಂದು ಇದರಿಂದ ಪಾಲ್ ಬಿದ್ದಿದೆ. ಅಲ್ಲಿ ಯಾವ್ದೇ ರೀತಿ ವ್ಯವಸಾಯ ಮಾಡೋದಕ್ಕಾಗ್ದಲ್ಲ, ಟ್ರ್ಯಾಕ್ಟರ್ ಆಗಿ ಉಳೋದಕ್ಕೆ ಟ್ರ್ಯಾಕ್ಟರ್ ಇರ್ಬೋದು, ಎತ್ತಿನ ಗಾಡಿ ಇರ್ಬೋದು, ಹೋಗೋದಕ್ಕೆ ಬಿಡ್ದೇನೆ ಇರೋದ್ರಿಂದ ಅಲ್ಲಿ ಅಷ್ಟು ಜಮೀನುಗಳು ಪಾಳು ಬಿದ್ದಿದೆ. ಹಿಂಗಾಗಿ ಸಮಸ್ಯೆ ಆಗ್ತಾ ಇದೆ, ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹಲವಾರು ಬಾರಿ ಆ ರೈತ ಮುಖಂಡರು ಏನು ಅಲ್ಲಿದ್ದಾರೆ, ದಲಿತ ರೈತರು ಮತ್ತೆ ದಲಿತ ರೈತರು ಇದ್ದಾರೆ, ಮತ್ತೆ ಸವರ್ಣೀಯ ರೈತರು ಇದ್ದಾರೆ, ಎಲ್ರೂ ಸೇರಿ ಜಮೀನು ಪಾಳು ಬಿದ್ದೋಗುತ್ತೆ, ರೈತ ಜಾಗ ಬಿಟ್ಕೊಡಿ, ಅವರು ಬೆಳೆ ಬೆಳಿಲಿ ಅಂತ ಮನವಿ ಮಾಡ್ಕೊಂಡ್ರು. ಅಲ್ಲೊಂದಷ್ಟು ಜನ ಏನೇ ಒಂದು ಕೆರೆ ಏರಿ ಕಾಲುವೆ ಏರಿ ಏನಿದೆ, ಆ ಸರ್ಕಾರದ ಓಣಿನ ಒತ್ತುವರಿ ಮಾಡ್ಕೊಂಡು ಅದನ್ನ ದಾರಿನೇ ಬಿಡ್ತಾ ಇಲ್ಲ. ದಾರಿ ಬಿಡದೇ ಇರೋದ್ರಿಂದ ಅಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಆ ಸಮಸ್ಯೆಯಿಂದ ಅವ್ರಿಗೆ ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಅಸಾಧ್ಯವಾಗಿದೆ. ಮಾಧವಸ್ವಾಮಿ, ಎಷ್ಟು ದಿನಗಳಿಂದ ಈ ತರ ಅವರು ಒಂದು ದಲಿತರಿಗೆ ಜಮೀನಿನ ರಸ್ತೆನ ಬಿಡ್ತಾ ಇಲ್ಲ, ಬಂದ್ ಮಾಡ್ಕೊಂಡಿದ್ದಾರೆ? 2018ರಿಂದನೂ ಈ ಒಂದು ಸಮಸ್ಯೆ ಇದ್ದೇ ಇದೆ. ಆ 2018ರಿಂದನೂ ತಾಲೂಕು ಕಚೇರಿ ಇರ್ಬೋದು, ಜಿಲ್ಲಾಧಿಕಾರಿಗಳ ಕಚೇರಿ ಇರ್ಬೋದು, ಹಲವಾರು ಬಾರಿ ಹೋಗಿ ಮುಖಂಡರು ಮೌಖಿಕವಾಗಿ ಮತ್ತೆ ಲಿಖಿತ ರೂಪದಲ್ಲಿ ದೂರನ್ನ ಸಲ್ಲಿಸಿರ್ತಾರೆ. ಆದ್ರೆ ಇದುವರೆಗೂ ಅವರು ಯಾವುದೇ ರೀತಿ ಕ್ರಮ ಕೈಗೊಳ್ಳದೇನೆ ಇರ್ತಕ್ಕಂಥದ್ದು ಬಹಳಷ್ಟು ನಿರ್ಲಕ್ಷ್ಯತನ. ಅಷ್ಟೇ ಅಲ್ಲದೇನೆ ಅಲ್ಲಿ ಸವರ್ಣೀಯರು ಮತ್ತು ದಲಿತರು ಈಗಾಗ್ಲೇ ಅಲ್ಲಿ ಒಟ್ಟಿಗೆ ಅಲ್ಲಿ ಜಮೀನುಗಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ಘಟನೆ ಬೇರೆ ಆಯಾಮ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ನಮ್ಗೆ. ದಯವಿಟ್ಟು ಬಂದು ನೀವು ಅಳತೆ ಮಾಡಿ ಆ ಜಮೀನ ಒತ್ತುವರಿ ಏನ್ ಮಾಡ್ಕೊಟ್ಟಿದ್ರೆ ಅವ್ರಿಗೆ ಮನವರಿಕೆ ಮಾಡಿ ನಮ್ಗೆ ಅಲ್ಲಿ ಸರ್ಕಾರದ ಓಣಿ ಏನಿದೆ ಅದನ್ನ ಬಿಡಿಸ್ಕೊಡಿ, ನಮ್ಗೂ ವ್ಯವಸಾಯ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡಿ ಅಂದ್ಬಿಟ್ಟು ಅಲ್ಲಿ ಒಂದಷ್ಟು ದಲಿತ ರೈತರು ಮನವಿಯನ್ನ ಮಾಡ್ಕೊತಾ ಇದ್ದಾರೆ. ಇದಕ್ಕೆ ಅಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗುತ್ತೆ. ಮಹದೇವಸ್ವಾಮಿ, ನೀವು ಹೇಳಿದ್ರಿ 2018ರಿಂದ ಇದೇ ತೊಂದರೆ ಆಗ್ತಾ ಇದೆ ಅಂತ ಹೇಳಿ. ಈಗ 2024ರಲ್ಲಿ ಇದೀವಿ ಅಂದ್ರೆ 6 ವರ್ಷದಿಂದ ಹೋಗ್ತಾ ಇದ್ದಾರ ಅಂತ? ಅವರು ನನಗೆ ಒಂದಷ್ಟು ದಾಖಲೆಗಳನ್ನ ಕೊಟ್ಟಿದ್ರೆ 2018ರಲ್ಲಿ ಏನು ತಾಲೂಕು ಕಚೇರಿ ಮತ್ತೆ ಜಿಲ್ಲಾ ಕಚೇರಿಗೆ ಮನವಿ ಕೊಟ್ಟಿರ್ತಕ್ಕಂಥದ್ದು. ಆದ್ರೂನು ಆ ದಾಖಲೆಗಳು ಪ್ರಕಾರ ನೋಡೋದಾದ್ರೆ ಅವರು ಈಗ 2024ರಲ್ಲೂ ಒಂದು ಮನವಿ ಕೊಟ್ಟಿರ್ತಾರೆ. ಇದುವರೆಗೂ ಯಾವುದೇ ಒಂದು ಅಧಿಕಾರಿ, ತಹಸೀಲ್ದಾರ್ ಆಗಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಯಾರು ಸಹ ಈ ವಿಚಾರವಾಗಿ ಕ್ರಮ ಕೈಗೊಳ್ಳದಂತೆ ಇರ್ತಕ್ಕಂಥದ್ದು ಬಹಳಷ್ಟು ನಿಜಕ್ಕೂ ನಿರ್ಲಕ್ಷ್ಯತನ ಅಂತಾನೆ ಹೇಳ್ಬೋದು. ಏನಿದು ಪದೇ ಪದೇ ಇದೇ ತರ ರಿಪೀಟ್ ಆಗ್ತಾ ಇದ್ರೆ, ನೀವ್ ಹೇಳಿದ್ರಿ ದಲಿತರು ಮತ್ತೆ ಸವರ್ಣೀಯರ ನಡುವೆ ಜಗಳ ಆದ್ರೆ ಅವಾಗ ಅಧಿಕಾರಿಗಳು ಏನ್ ಮಾಡ್ತಾರೆ? ಅಧಿಕಾರಿಗಳೇ ಹೊಣೆ ಆಗ್ತಾರ? ಅಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರ ಗತಿ ಅವಾಗ? ನನ್ ಧ್ವನಿ ಕೇಳಿಸ್ತಿದ್ಯಾ? ತಾಂತ್ರಿಕ ದೋಷದಿಂದ ವರದಿಗಾರರನ್ನ ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನು. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ದಲಿತರ ಒಂದು ಜಾಗವನ್ನ, ಅಂದ್ರೆ ದಲಿತರು ಆ ಜಮೀನಿಗೆ ಹೋಗುವಂತ ಜಾಗವನ್ನ ಸವರ್ಣೀಯರು ಏನು ಅಡ್ಡಗಡ್ತಾ ಇದ್ದಾರೆ. ನೀವು ಒಂದು ನಕಾಶೆಯನ್ನ ತೆಗೆದುಕೊಂಡು ಬನ್ನಿ, ಅವಾಗ ನಿಮ್ಗೆ ಜಮೀನಿಗೆ ಹೋಗೋದಕ್ಕೆ ಜಾಗ ಬಿಡ್ತೀವಿ ಏನೋ ಒಂದಷ್ಟು ನೆಪಗಳನ್ನ ಹೇಳ್ಕೊಂಡು ಅವರಿಗೆ ತುಂಬಾ ತೊಂದರೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದು ಇವತ್ತು ನಿನ್ನೆ ಮೊನ್ನೆ 2018ರಿಂದ
2018ರಿಂದ ಕೂಡ ಇದೇ ತೊಂದರೆ ಆಗ್ತಾ ಇರುವಂತದ್ದು. ಆದ್ರೂ ಒಂದಷ್ಟು ಮನವಿಯನ್ನ ಮಾಡಿದ್ರು ದಲಿತರು ಇದ್ರ ಬಗ್ಗೆ ಯಾವುದೇ ಅಧಿಕಾರಿಗಳು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಯಾಕೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅನ್ನೋದು ನಿಜಕ್ಕೂ ಇವತ್ತಿನ ತನಕ ಒಂದಷ್ಟು ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಇದೀಗ ಏನು ಮತ್ತೆ ವರದಿಗಾರರಾದಂತಹ ಮಹದೇವ್ ಸ್ವಾಮಿ ನೇರ ಸಂಪರ್ಕದಲ್ಲಿ ನೊಡಗಿದ್ದಾರೆ. ಮಹದೇವ್ ಸ್ವಾಮಿ ಏನು ಹೇಳ್ತಾ ಇದ್ರಿ, ಏನು ಇದೀಗ ಇವರಿಬ್ಬರ ನಡುವೆ ಜಗಳ ಆದ್ರೆ ಅವಾಗ ಅಧಿಕಾರಿಗಳು ಹೊಣೆ ಆಗ್ತಾರಾ ಇದಕ್ಕೆ? ಯಾಕೆ ಇದ್ರ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಅಂತ? ಈ ಹಿಂದೆ ಸಹ ಇತ್ತೀಚೆಗೆ ಒಂದು ಅದೇ ಮಾದಗಳ್ಳಿ ಗ್ರಾಮದಲ್ಲಿ ಆ ಸವರ್ಣೀಯರು ಮತ್ತೆ ದಲಿತರ ನಡುವೆ ಗಲಾಟೆ ಆಗಿರುತ್ತದೆ. ಇದು ಯಾವ್ದು ಗಣಪತಿ ವಿಚಾರಕ್ಕೆ ಗಲಾಟೆಯಾಗಿ ದೊಡ್ಡ ಮಟ್ಟದ ಗಲಾಟೆ ಆಗಿರುತ್ತದೆ. ಈಗ ಈ ದಲಿತರ ಜಮೀನಿಗೆ ದಾರಿ ಬಿಡದೆ ಇರತಕ್ಕಂಥದ್ದು ಮತ್ತೆ ಅದೊಂದು ಘಟನೆಗೆ ಸಾಕ್ಷಿ ಮತ್ತೆ ಕಾರಣ ಆಗೋದಕ್ಕೆ ಸಾಧ್ಯ ಮಾಡ್ಕೊಡ್ತಾ ಇದ್ದಾರೆ ಅಧಿಕಾರಿಗಳಂತಾನೆ ಹೇಳ್ಬೋದು. ಅಧಿಕಾರಿಗಳ ಈ ಒಂದು ನಿರ್ಲಕ್ಷ್ಯತನದಿಂದ ಅಲ್ಲಿ ಮತ್ತೊಂದು ಕೋಮು ಗಲಭೆ ಆಗೋ ಎಲ್ಲಾ ಸಾಧ್ಯತೆಗಳು ಇದೆ. ನಾನು ಕೂಡ ಖುದ್ದು ಅಲ್ಲೇ ಜಮೀನಿನ ಹತ್ರ ಹೋಗಿ ಇರ್ಬೇಕಾದ್ರೆ ಅಲ್ಲಿ ಜಮೀನಿಗೆ ಈಗ ನಾವು ವಿಜುವಲ್ಸ್ ಅಲ್ಲಿ ನೋಡ್ತಾ ಇರ್ಬೋದು, ಆ ಜಮೀನೆಲ್ಲ ಉತ್ಕೊಂಡಿದ್ದಾರೆ. ಆ ಉತ್ತು ಅಲ್ಲಿ ಬೇರೆ ಮುಂದಿನ ಭಾಗದ ಜಮೀನುಗಳಿಗೆ ಅಲ್ಲಿ ಹೋಗೋದಕ್ಕೆ ಟ್ರ್ಯಾಕ್ಟರ್ ಆಗ್ಲಿ ಗಾಡಿ ಆಗ್ಲಿ ಬಿಡದೇನೆ ಇರ್ತಕ್ಕಂಥದ್ದು. ಅಲ್ಲಿ ನಿಜ ಏನಾದ್ರು ಟ್ರ್ಯಾಕ್ಟರ್ ತಗೋ ಬಂದ್ರೆ ಏನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅವ್ರು ಅಡ್ಲಾಗ್ ಮಲ್ಕೋತಾರೆ. ಅಡ್ಲಾಗ್ ಮಲ್ಕೊಂಡು ಅದು ತುಂಬಾ ಘರ್ಷಣೆಗಳಾಗ್ತಾ ಇದೆ. ಮಾತು ಬೆಳೀತಾನೆ ಇದೆ. ಅಲ್ಲಿ ಅವ್ರು ಹೇಳ್ತಾ ಇರೋ ಪ್ರಕಾರ ನೋಡಿದ್ರೆ ಮತ್ತೆ ಬೇರೆ ಏನೋ ಒಂದು ಅನಾಹುತ ಆಗೋದಕ್ಕಿಂತ ಮುಂಚೆ ಅಧಿಕಾರಿಗಳು ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ವಹಿಸ್ತಾ ಇದ್ರೆ? ನಮ್ಗೆ ಇಲ್ಲಿ ಬೇರೆ ನಾವು ಈಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ಅಣ್ಣ ತಮ್ಮದಿರ ರೀತಿ ಬದುಕ್ತಾ ಇದೀವಿ. ಇಲ್ಲಿ ಅಶಾಂತಿ ಉಂಟು ಮಾಡೋ ರೀತಿ ಅಶಾಂತಿ ಉಂಟಾಗ್ತಾ ಇದೆ. ಬಂಧುಗಳು ಅದನ್ನ ಪರಿಶೀಲನೆ ಮಾಡಿ ಅದೇನಿದೆ ಆ ಸರ್ಕಾರಿ ಓಣಿ ಏನಿದೆ ಅದನ್ನ ಅಳತೆ ಮಾಡಿ ಅವ್ರಿಗೂ ಒಂದ್ ಸ್ವಲ್ಪ ತಿಳಿ ಹೇಳಿ ಅಲ್ಲಿ ಜಾಗನ ಬಿಡಿಸ್ಕೊಟ್ರೆ ಮುಂದೆ ಆಗ ಅನಾಹುತ ತಪ್ಪುತ್ತೆ ಅಂದ್ಬಿಟ್ಟು ಅಲ್ಲಿ ಬಹಳಷ್ಟು ಮುಖಂಡರು ಮತ್ತೆ ಎಲ್ಲಾ ಸಮುದಾಯದ ಮುಖಂಡರು ಮನವಿ ಮಾಡ್ಕೊತಾ ಇದ್ದಾರೆ. ಮಹದೇವ್ ಸ್ವಾಮಿ, ಇಲ್ಲಿ ಮುಖ್ಯವಾಗಿ ನೋಡೋದಾದ್ರೆ ಏನ್ ಸವರ್ಣೀಯರಿಗೆ ಆ ದಲಿತರು ತಮ್ಮ ಜಮೀನಿಗೆ ಹೋಗಿ ಕೆಲಸ ಮಾಡೋದ್ರಿಂದ ಇವರಿಗೆ ಏನ್ ತೊಂದರೆ ಆಗ್ತಾ ಇದೆ? ಅವ್ರಿಗೇನು ತೊಂದ್ರೆ ಇಲ್ಲ. ಇಲ್ಲಿ ಅವರು ಏನೋ ನಕಾಸೆ ತಗೊಬನ್ನಿ, ಇಲ್ಲಿ ಜಾಗನೇ ಇಲ್ಲ, ರಸ್ತೆನೇ ಇಲ್ಲ ಅಂತ ಅವರು ವಾದ ಮಾಡ್ತಾ ಇರೋದು. ಇದಿಷ್ಟು ನಮ್ಮ ಜಮೀನೆ. ಅಲ್ಲಿ ನಕಾಶೆ ಪ್ರಕಾರ ಅಲ್ಲಿ ರಸ್ತೆ ಇದೆ. ಈಗೇನು ವಿಜುವಲ್ಸ್ ಗಳಲ್ಲಿ ಗಮನಿಸ್ತಾ ಇದೀವಿ ಮತ್ತೆ ಅಲ್ಲಿ ಏನು ಹೋಗ್ತಾ ಇದೀವಿ ಆ ದಾರಿ ಅದು ನಕಾಶೆ ಮೂಲಕ ರಸ್ತೆ ಇದೆ. ಮತ್ತೆ ನಾನು ಅಲ್ಲಿ ಪರಿಶೀಲನೆ ಮಾಡಿದಾಗ ಇದು ಮಾಮೂಲಿ ಬಹಳಷ್ಟು ದಿನಗಳಿಂದ ಇದೇ ರಸ್ತೆಯಲ್ಲಿ ನಾವು ಓಡಾಡ್ಕೊಂಡು ಜಮೀನ ವ್ಯವಸಾಯಗಳು ಮಾಡ್ತಾ ಇದ್ವು ಅಂತ ಅಲ್ಲಿ ಬಹಳಷ್ಟು ರೈತರು ಮಾಹಿತಿ ನೀಡಿರ್ತಾರೆ. ಅವ್ರು ಏನ್ ಹೇಳ್ತಾ ಇರೋದು, ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಅಲ್ಲಿ ರಸ್ತೆ ಇದೆ ಅಂತ ಅವ್ರು ಗುರುತು ಮಾಡಿದ್ರೆ ನಾವು ಬಿಡ್ತೀವಿ, ಅಲ್ಲಿ ತನಕ ಅವರು ಒತ್ತಾಯ ಮಾಡ್ತಾರೆ. ನಮ್ಗೆ ಬಿಡೋದಕ್ಕೇನಿಲ್ಲ, ಇದು ನಮ್ದು ಜಾಗ ಅಂತ, ಇದು ನಮ್ದು ಜಮೀನು, ನಮ್ಮ ಜಾಗದಲ್ಲಿ ರಸ್ತೆ ಬಿಡೋದಕ್ ಬರೋದಿಲ್ಲ, ನಮ್ಗೆ ಪರಿಹಾರ ಕೊಡಿ, ಇಲ್ಲಾಂದ್ರೆ ರಸ್ತೆ ಬಿಡೋದಿಲ್ಲ ಅಂತ ಇದ್ ಮಾಡ್ತಾರೆ. ಅಲ್ಲಿ ಗೌರ್ಮೆಂಟ್ ಏನಾದ್ರು ಸರ್ಕಾರಿ ಜಾಗ ಅಂತ ಏನಾದ್ರು ಸರ್ಕಾರಿ ರಸ್ತೆ ಇದೆ ಅಂತ ಏನಾದ್ರು ಬಂದ ಅಧಿಕಾರಿಗಳು ಬಂದು ಅದನ್ನ ಅಳತೆ ಮಾಡಿದ್ದೆ ಆದಲ್ಲಿ ನಾವು ಬಿಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈಗ ಅಧಿಕಾರಿಗಳು ಭೇಟಿ ನೀಡಿಲ್ವಾ? ಹಾಗಾದ್ರೆ ಇದುವರೆಗೂ 2018ರಿಂದನೂ ಇದುವರೆಗೂ ಒಬ್ಬ ಅಧಿಕಾರಿನೂ ಹೋಗಿ ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿಲ್ಲ, ಮತ್ತೆ ಅವರ ಸಮಸ್ಯೆ ಏನು ಅಂತ ಆಲಿಸಿಲ್ಲ. ಹಿಂಗಾಗಿ ಒಂದು 6 ವರ್ಷಗಳಿಂದ ಅವರು ಒಂದು 6 ವರ್ಷದಿಂದನೂ ಜಮೀನ ಯಾವುದೇ ರೀತಿ ವ್ಯವಸಾಯ ಮಾಡದೇನೆ ಹಾಗೆ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅವ್ರು ಬಹಳಷ್ಟು ಸಮಸ್ಯೆಗಳನ್ನ ಹೇಳ್ಕೊತಾ ಇದಾರೆ. ನಮ್ಗೆ ವ್ಯವಸಾಯ ಮಾಡೋದಕ್ ಆಗ್ತಾ ಇಲ್ಲ, ಅಲ್ಲಿಂದ ಟ್ರಾನ್ಸ್ಪೋರ್ಟಿಂಗ್ ಏನಾದ್ರು ಬಿತ್ತನೆ ಮಾಡೋದಕ್ಕಾಗ್ಲಿ ಮತ್ತೆ ಏನಾದ್ರು ಬೆಳೆದ ಬೆಲೆನ ತಗೊಬರೋದಕ್ಕಾಗ್ಲಿ, ಅಲ್ಲಿಂದ ಒಂದು ಟ್ರ್ಯಾಕ್ಟರ್ ಇಲ್ಲ ಬಂಡಿ ಮುಖಾಂತರ ತರೋದಕ್ಕೆ ಒಂದು ಟ್ರಾನ್ಸ್ಪೋರ್ಟಿಂಗ್ ವ್ಯವಸ್ಥೆಗೆ ರಸ್ತೆನೇ ಇಲ್ದೇ ಇದ್ವಲ್ಲಿ ನಾವ್ ಹೆಂಗ್ ತರೋದಕ್ಕಾಗುತ್ತೆ? ಬೇರೆ ಇತರ ರಸ್ತೆಗಳು ಮಾತ್ರ ಮತ್ತೆ ಜಗಳಗಳಕ್ಕಾಗುತ್ತೆ. ಹಿಂಗಾಗಿ ಅಧಿಕಾರಿಗಳು ಬಂದು ಇದನ್ನ ಅಳತೆ ಮಾಡಿ ಈ ಒಂದು ಸಮಸ್ಯೆನ ಬಗೆಹರಿಸಿದ್ರೆ ಇಲ್ಲಿ ಎಲ್ಲ ಒಂದು ಸಮಸ್ಯೆನು ಬಗೆಹರುತ್ತೆ ಅಂತ ಅವರು ಹೇಳ್ತಾ ಇದ್ದಾರೆ ಒಂದು ಗ್ರಾಮಸ್ಥರು. ಧನ್ಯವಾದಗಳು ಮಹದೇವ್ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ. ಏನು ಟಿ ನರಸೀಪುರ ತಾಲೂಕಿನ ಮಾದಿಕಹಳ್ಳಿ ಗ್ರಾಮದ ದಲಿತರ ದಲಿತರನ್ನ ಜಮೀನಿನ ರಸ್ತೆಯಲ್ಲಿ ಬಿಡ್ತಾ ಇಲ್ಲ, ಒತ್ತುವರಿ ಮಾಡ್ಕೊಂಡಿದ್ದಾರೆ ಸವರ್ಣೀಯರು.
ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇಲ್ಲೇನು ದಲಿತರು ಜಮೀನಿಗೆ ಹೋಗ್ಬೇಕಾದ್ರೆ ರಸ್ತೆನ ಬಂದ್ ಮಾಡ್ಕೊಂಡಿದ್ದಾರೆ. ಬಂದ್ ಮಾಡ್ಕೊಂಡು ನೀವು ನಕಾಶೆ ತಗೊಬನ್ನಿ, ನಮಗೆ ಈ ಒಂದು ಜಮೀನು ನಮಗ್ ಸೇರಿಲ್ಲ, ಇದು ಗವರ್ನಮೆಂಟ್ ಸೇರಿದೆ ಅಂತ ನೀವು ತೋರಿಸಿ, ಅವಾಗ ನಾವು ನಿಮಗೆ ಜಾಗ ಬಿಡ್ತೀವಿ ಅಂತ 2018ರಿಂದ 2024 ಇವತ್ತಿನ ತನಕ ಇದೇ ಒಂದು ತೊಂದರೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಅವರು ನೇರವಾಗಿ ಹೇಳ್ತಾ ಇದ್ದಾರೆ, ಅಧಿಕಾರಿಗಳು ಬಂದು ಇಲ್ಲಿ ಒಂದಷ್ಟು ಪರಿಶೀಲನೆ ಮಾಡಿ ಇದು ಯಾರಿಗೆ ಸೇರಿರೋದು, ಗವರ್ನಮೆಂಟ್ ಸೇರಿರೋದಾ ಅಥವಾ ನಮಗ್ ಸೇರಿರೋದಾ ಅಂತ ಅವರೇನಾದ್ರೂ ನಮ್ಗೆ ಕ್ಲಾರಿಫೈ ಮಾಡಿದ್ರೆ ನಾವು ಈ ಜಾಗವನ್ನ ಬಿಡ್ತೀವಿ ಅಂತ ಅವರು 6 ವರ್ಷಗಳಿಂದ ಹೇಳ್ಕೊಳ್ತಾ ಬಂದಿದ್ದಾರೆ. ಇದನ್ನ ಅಧಿಕಾರಿಗಳಿಗೆ ಇವರು ಮನವಿ ಮಾಡಿದ್ರು, ಅಧಿಕಾರಿ ತೋರುತ್ತಾ ಇದ್ದಾರೆ. 6 ವರ್ಷಗಳಿಂದ ಆ ಜಮೀನಿನಲ್ಲಿ ಉತ್ತುತ್ತಾ ಇಲ್ಲ, ಬೆಳೀತಾ ಇಲ್ಲ, ಸುಮ್ನೆ ವೇಸ್ಟ್ ಆಗಿ ಬಿದ್ದಿದೆ ಅಂತ ಹೇಳಿದ್ರು. ಅಲ್ಲಿ ದಲಿತರಿಗೆ ಒಂದಷ್ಟು ಏನು ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರು. ಅಧಿಕಾರಿಗಳು ಯಾಕೆ ಸುಮ್ನೆ ಇದ್ದೀರಿ ಅಂತ ಒಂದಷ್ಟು ಪ್ರಶ್ನೆಗಳು ಎದ್ದು ಕಾಣಿಸ್ತಾ ಇರುವಂತದ್ದು. ಏನ್ ಗೊತ್ತಾ, ಇವರು ಯಾವ ಎಷ್ಟೇನು ಟಿ ನರಸೀಪುರ ತಾಲೂಕಿನ ಮಾದಿಕಹಳ್ಳಿ ಗ್ರಾಮದ ದಲಿತರನ್ನ ಜಮೀನಿನ ರಸ್ತೆ ಬಂದ್ ಮಾಡ್ಕೊಂಡಿದ್ದಾರೆ. ಹೋಗೋದಕ್ಕೆ ಬಿಡ್ತಾ ಇಲ್ಲ, ತುಂಬಾ ತೊಂದರೆ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಅಲ್ಲಿನ ಗ್ರಾಮಸ್ಥರು ನಟರಾಜು ದೂರವಾಣಿ ಸಂಪರ್ಕದ ಮೂಲಕ ನನ್ನ ಒಟ್ಟಿಗಿದ್ದಾರೆ. ನಟರಾಜ್ ಅವರೇ, ಏನ್ ತೊಂದರೆ ಆಗ್ತಾ ಇದೆ ನಿಮ್ಗೆ? ಇಲ್ಲಿ ಒಂದು ಏನು ಜಮೀನಿನ ಒತ್ತುವರಿ ಹಾಕಿರುವಂತದ್ದು, ನಿಮ್ಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ? ಮೇಡಮ್, ಅಲ್ಲಿ ಜಮೀನಲ್ಲಿ ನಮ್ ಜಮೀನ್ ಹೋಗಕ್ಕೆ ರೋಡ್ ಐತೆ, ಅದೆಲ್ಲ ಪೂರ್ತಿ ಒತ್ತುವರಿ ಮಾಡ್ಕೊಂಡು ಪೂರ್ತಿ ಮುಚ್ಕೊಬಿಟ್ಟಿದ್ದಾರೆ. ಅಲ್ಲಿಗೆ ಹೋಗಕ್ಕೆ ಆಯ್ಕಿಲ್ಲ. ಹೋಗಕ್ ಹೋದ್ರೆ ಫಸ್ಟ್ ನೀವು ಅಳತೆ ಮಾಡಿಸ್ಕೊಂಡ್ ತಗೊಂಬಂದು ಆಮೇಲೆ ಬರ್ಬೇಡ್ರಿ ಅಂತ ಎಲ್ಲ ಉತ್ಕೊಂಡು ಬೆಳೆಸಾಕ ಬಿಡ್ತಾರೆ. ಅದರಿಂದ ನಾವು ಅಲ್ಲಿಗೆ ಹೋಗಕ್ಕೆ ಆಯ್ತಾ ಇಲ್ಲ, ತಕ್ಲೆ ಬಿಟ್ಬಿಟ್ಟಿದೀವಿ ಜಮೀನು ಸುಮಾರು. ಆಮೇಲೆ ಯಾವ್ದೇ ಫಸಲು ಬೆಳೆದ್ರು ತರಕ್ಕೂ ಆಯ್ತಾ ಇಲ್ಲ ಮೇಡಮ್, ಎಲ್ಲ ಸಿಕ್ಕಾಪಟ್ಟೆ ತೊಂದ್ರೆ. ಅಲ್ಲಿ ಸಾವರ್ಣಿಯವ್ರೆ ಅವ್ರೆ, ನಾವು ಇಲ್ಲಿ ಎಸ್ಸಿಗಳು, ಅದರಿಂದ ಬಹಳ ತೊಂದರೆ ಆಯ್ತಾ ಇದೆ. ಅದನ್ನ ಸುಮಾರು ಒಂದ್ 10 ವರ್ಷದಿಂದನೂ ಅರ್ಜಿ ಕೊಡ್ತಾನೆ ಇದೀವಿ MLA ಗಳಿಗೆ, ಅಲ್ಲಿಗೆ ಇಲ್ಲಿಗೆ ಎಲ್ಕ ಕೊಟ್ಟು ಯಾವ ಕೆಲ್ಸನೂ ಆಯ್ತಾ ಇಲ್ಲ. ಅದಕ್ಕೆ ತಹಸೀಲ್ದಾರ್ ಮುಖಾಂತರ, ನಿಮ್ ಮುಖಾಂತರ ಏನಾರು ಒಂದ್ ಒಳ್ಳೇದ್ ಮಾಡ್ಕೊಡಿ ಅಂತ ಕೇಳ್ಕತಾ ಇದೀವಿ ಮೇಡಮ್. ಖಂಡಿತವಾಗೂ ಕೂಡ ಇದ್ರ ಬಗ್ಗೆ ನಾವು ಕೂಡ ಏನೋ ಪರಿಶೀಲನೆ ಮಾಡ್ಬೇಕು. ಏನು ಇಲ್ಲಿ ಎಷ್ಟು ರೈತರಿದ್ದೀರಿ ಆ ಒಂದು ಜಮೀನು ಆದ್ಮೇಲೆ? ಅಲ್ಲಿ ಮೇಡಮ್, ಅಲ್ಲಿ ಒಂದ್ 3 ಕಿಲೋಮೀಟರ್ ಐತೆ ಜಮೀನು, ಪೂರ್ತಿ ಜಮೀನಲ್ಲೇ ಬರ್ಬೇಕು. ರೋಡ್ ಐತೆ, ನಕ್ಸಲಿ ರೋಡ್ ಐತೆ, ಅದು ಅರ್ಧಕ್ಕಂಟ ರೋಡ್ ಸುಮಾರಾಗೈತೆ, ಇನ್ನು ಅರ್ಧ ಮುಚ್ಕೊಬಿಟ್ಟಿದ್ದಾರೆ ಪೂರ್ತಿ. ಆಮೇಲೆ ಅದು ಒಂದು 3 ಊರವ್ರು ಸೇರಿದ್ದಾರೆ ಮೇಡಮ್. ಅದು 3 ಊರವ್ರು ಸೇರೈತೆ ಜಮೀನು, ಮಾದಗಳ್ಳಿ, ಕೂತ್ಗಳ್ಳಿ, ಆಮೇಲೆ ಹನುಮನಾಳು ಅಂತ 3 ಊರವ್ರು ಸೇರೋರು. ಎಲ್ಕ ತೊಂದ್ರೆ ಐತೆ, ನಮ್ ಒಬ್ಬರಿಗೆ ಅಂತಲ್ಲ, ಪೂರ್ತಿ ಎಲ್ಕ ತೊಂದ್ರೆ ಐತೆ. ಅದ್ರಲ್ಲೂ ನಾವು ಇಲ್ಲಿ ಮಾದಗಳ್ಳಿಂದ ಹೋಗ್ಬೇಕಲ್ಲ, ಫಸ್ಟ್ ಇಂದನು ಅದೇ ರೋಡಿಂದ ಹೋಗ್ಬೇಕು ನಾವು. ಅದ್ರಿಂದ ನಾವು ಒಂದ್ 4 ಎಕರೆ ಜಮೀನ್ ಐತೆ ಮೇಡಮ್. ಅದು ಸರ್ವೆ ನಂಬರ್ 43ರಲ್ಲಿ ನಮ್ಮ ಊರಿಂದ ಒಂದ್ 7-8 ಜನ ಹೋಗ್ಬೇಕು ಅಲ್ಲಿಗೆ. ಅದು ಬಹಳ ತೊಂದ್ರೆ ಐತೆ ಮೇಡಮ್. ಅದ್ರಿಂದ ನಮ್ಗೆ ಸ್ವಲ್ಪ ಮಾಡಿ ಅಂತ ಕೇಳ್ಕೊತಿದೀವಿ ಮೇಡಮ್. ಒಳ್ಳೇದಾಗುತ್ತೆ ನಮ್ಗೆ. ಮನವಿ ಮಾಡಿದ್ದೀರಿ, ಅವ್ರು ಏನಂತ ಹೇಳಿದ್ರು? ಮಾಡ್ಕೊಡ್ತೀವಿ ಬಜೆಟ್ ಅಲ್ಲಿ ದುಡ್ಡಿಲ್ಲ ಅಂತಾನೆ ಹೇಳ್ತಾರೆ ಮೇಡಮ್. ಅವಾಗಿಂದನು ಹೇಳ್ತಾನೆ ಅವ್ರೆ. ಬಂದಿ ಒಂದ ಪಳ್ತನೆ ಮಾಡ್ಬಿಟ್ಟು ಹೋದ್ರು, ಅದಕ್ಕೆ ಅಷ್ಟಕ್ಕೆ ಅರ್ಧಕ್ಕೆ ಕೈ ಬಿಟ್ರು ಮೇಡಮ್. ಅದನ್ನು ಯಾವಾಗ ಬಂದು ಪರಿಶೀಲನೆ ಮಾಡಿದ್ರು ನಟರಾಜ್ ಅವರೇ? ಈಗ ಒಂದ್ 3 ವರ್ಷದಲ್ಲಿ ಮೇಡಮ್, 3 ವರ್ಷದಲ್ಲಿ ಬಂದು ಪರಿಶೀಲನೆ ಮಾಡಿ ಅಳತೆ ಮಾಡ್ತೀವಿ ಅಂದ್ರು. ಆಮೇಲೆ ಏನ್ ಮಾಡಿದ್ರು, ಅಳತೆ ಮಾಡಿದ್ರೆ ಪುನಃ ಕಲ್ಲು ಹಾಕಬಿಡ್ತಾರೆ. ನಾವು ಬಂದು ಡ್ರೈನ್ ಮಾಡಿಬಿಡ್ತೀವಿ ಆ ಕಡೆ ಈ ಕಡೆ, ದುಡ್ಡು ಸ್ಯಾಂಕ್ಷನ್ ಮಾಡಿಸ್ಕೊಂಡಂತ ಹೋದವ್ರು ಮೇಡಮ್. ಈಗ ಕರೆದ್ರೆ ಹೇಳ್ತಾ ಇದ್ರೆ ಸುಮ್ನೆ ಮಾಡ್ಕೊಡ್ತೀವಿ, ಆಯ್ತು ಮಾಡ್ಕೊಡ್ತೀವಿ ಅಂತಾನೆ ಹೊರತು ಗೊತ್ತಾ ಇಲ್ಲ. ಆಕಸ್ಮಿಕವಾಗಿ ನಾವೇನಾದ್ರು ಆ ಕಡೆ ಹೋದಾಗ ಮೇಡಮ್, ಅಲ್ಲಿ ಶ್ರಾವಣಿಯವ್ರಿಗೂ ನಮ್ಮ ಮತ್ತೆ ಎಸ್ ಇವ್ರಿಗೂ ಗಲಾಟೆ ಆದ್ರೆ ಬೇರೆ ತರ ತೊಂದರೆಗಳಾಯ್ತಾವ ಅಂತ ನಾವು ಅಷ್ಟಿಂದ ನ್ಯೂಸ್ಗೆ ಹೋಗೋದು ಬೇಡ ಅಂತ ಕೇಳ್ಕೊಂಡೆ ಸುಮ್ಗೆ ಇದ್ದೆ ಮೇಡಮ್.
ಇವರು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ, ಏನು ಪ್ರಯೋಜನ ಬರ್ತಾ ಇಲ್ಲ. ಅದಕ್ಕೆ ನಾವು ಈ ತರ ನ್ಯೂಸ್ ಮಾಡ್ಬಿಟ್ಟು ಏನಾರು ಇವ್ರು ಮಾಡ್ಕೊಡ್ಲಿಲ್ಲ ಅಂದ್ರೆ ತಾಲೂಕ್ ಆಫೀಸಲ್ಲಿ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡುವಂತ ಎಲ್ಲ ಮಾತಾಡ್ಕೊಂಡು ಪೂರ್ತಿ ಇದ್ ಮಾಡ್ತಾ ಇದೀವಿ ಮೇಡಮ್. ಹಾಗಾದ್ರೆ ನಿಮ್ಗೆ ಎಷ್ಟು ಜಮೀನ್ ಇದೆ ಈ ಒಂದು ದಾರಿಯಲ್ಲಿ ಹೋಗ್ಬೇಕಾದ್ರೆ? ನಿಮ್ಗೆ ಎಷ್ಟು ನಷ್ಟ ಆಗ್ತಾ ಇದೆ? 10 ವರ್ಷದಿಂದ ಇದೇ ತರ ಒಂದು ಪಾಳ್ ಬೀಳೋ ತರ ವ್ಯವಸ್ಥೆ ಕೂಡ ಆಗ್ತಾ ಇದೆ. ಹೌದು ಮೇಡಮ್, ಒಂದ್ 4 ಲೆಕ್ಕಗಾರ ಬಿಟ್ಟು ಸುಮಾರು ಲಾಸ್ ಆಗ್ತಾ ಇದೆ. ನಾವು ಅಷ್ಟು ಇಷ್ಟು ಅಂತ ಹೇಳ್ತಾ ಇಲ್ಲ, ನಾವು ಹೋಗೋದೇ ಬಿಟ್ಬಿಟ್ಟಿದೀವಿ ಆ ಕಡೆ. ಹೋದ್ರೆ ಸುಮ್ನೆ ಗಲಾಟೆಯಾಗಿ ಏನಾರ ಆದ್ರೆ ಹೆಚ್ಚು ಕಮ್ಮಿ ಆಯ್ತಲ್ಲ ಮೇಡಮ್. ಹೌದು ಅದು ಆದ್ರಿಂದ ನಾವು ಭಯ ಇರುತ್ತೆ ಏನಾದ್ರೂ ಆಗುತ್ತೆ ಅಂತ. ಅದಕ್ಕೆ ನಾವು ಸುಮ್ನೆ ಅವ್ರ ಜೊತೆಲಿ ಅಲ್ಲ ಆಡ್ಕೊಂಡು ನಿಂತ್ಕಾಯ್ಕಿಲ್ಲ ಸುಮ್ನೆ ಅಂದ್ಬಿಟ್ಟು ಆತರ ಬಿಟ್ಬಿಟ್ಟಿದೆ ಮೇಡಮ್. ಒಟ್ಟಾರೆಯಾಗಿ ಇದೀಗ ಇವರು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನೀವು ಪ್ರತಿಭಟನೆ ಮಾಡ್ತೀರಿ ಹಾಗಾದ್ರೆ? ಮಾಡ್ತೀವಿ ಮೇಡಮ್. ಇವಾಗ ಎಲ್ಲ ಮಾತಾಡ್ಕೊಂಡಿದೀವಿ, ಈಗ ಅದನ್ನೇ ಮಾಡ್ಬೇಕು. ಇನ್ನೇನ್ ಮೇಡಮ್, ಅರ್ಜಿ ಎಲ್ಲ ಕೊಟ್ಟು ಎಲ್ಲ ಅಧಿಕಾರಿಗಳನ್ನ ಮೀಟ್ ಮಾಡಿ ಎಲ್ಲ ಆಯ್ತು, ಯಾವ್ದಕ್ಕೂ ಬಂದ್ ಮಾಡ್ಕೊಡ್ತಾ ಇಲ್ಲ, ಸಹಕರಿಸಿದನು ಇಲ್ಲ ನಮ್ ಜೊತೆ. ಅದ್ರಿಂದ ಇವಾಗ ಬಂದ್ ಮಾಡ್ಕೊಟ್ರೆ ಅವರು ಸರಿ ಇಲ್ಲ ಅಂದ್ರೆ ಹೋರಾಟ ಮಾಡ್ಬೇಕಾಗುತ್ತೆ ಮೇಡಮ್. ಸಂಘಟನೆಗಳೆಲ್ಲ ಸೇರಿಸಿ ನಾವು ಎಲ್ಲ ಬಂದು ರೈತರೆಲ್ಲ ನಿಂತ್ಕೊತಾರೆ. ಅವರು ಅಲ್ಲಿರೋರ್ಗು ಸಿಕ್ಕಾಪಟ್ಟೆ ತೊಂದ್ರೆ ಮೇಡಮ್. ಅಲ್ಲಿ ಏನೇ ಬೆಳೆದ್ರು ತಕ ಬರ್ಬೇಕಾದ್ರೆ ಜಗಳಗಳು, ಸುಮ್ನೆ ಗಲಾಟೆಗಳು, ಯಾರು ಬಿಡ್ತಾ ಇಲ್ಲ ಅಲ್ಲಿ. ಅದ್ರಿಂದ ಅದೊಂದು ಮಾಡ್ಕೊಡಿ ಅಂತ ಮನವಿ ಮಾಡ್ಕೊತಾ ಇದೀವಿ ಮೇಡಮ್. ಅದು ಶಾಂತಿಯುತವಾಗಿ ಚೆನ್ನಾಗಿರ್ಬೇಕು ಅಂದ್ರೆ ಮುಂದೆ ಏನಾದ್ರು ಗಲಾಟೆ ಪಲಾಟೆ ಆದ್ರೆ ಮೇಡಮ್ ಇವರೇ ಜವಾಬ್ದಾರಿ ಐತಾರೆ, ತಹಸೀಲ್ದಾರು ಇವ್ರುಗಳು. ಈ ನ್ಯೂಸ್ ಬಂದ್ರೆ ಈಗ ಅದಕ್ಕೆ ನ್ಯೂಸ್ ಮಾಡ್ಲಿ ಅಂದ್ಬಿಟ್ಟೆ ನಾವು ಕರೆದ್ಬಿಟ್ಟು ಮಾಡಿದ್ವಿ ಮೇಡಮ್. ಈಗ ಧನ್ಯವಾದಗಳು ನಟರಾಜ್ ಅವರ ಇಷ್ಟೊತ್ತು ವಿಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಸರಿ ಮೇಡಮ್, ಥ್ಯಾಂಕ್ಸ್. ನೀವು ಈಗ ಮತ್ತೊಬ್ರು ರೈತರು ನನ್ನೊಟ್ಟಿಗೆ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಯಾರು ಪುಟ್ಟಸ್ವಾಮಿ ಅಂತ ಹೇಳಿ. ಪುಟ್ಟಸ್ವಾಮಿ ಅವರೇ, ಏನೆಲ್ಲ ತೊಂದರೆ ಆಗ್ತಾ ಇದೆ ಇಲ್ಲಿ ಜಮೀನಿನ ಒತ್ತುವರಿ ಆಗಿದೆ? ನಿಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ? ಮೇಡಮ್ ಅವ್ರೆ ಹೇಳ್ಕೋಕೆ ಅಸಾಧ್ಯ ಮೇಡಮ್. ಅಷ್ಟು ತೊಂದರೆ ಆಯ್ತದೆ ಮೇಡಮ್ ಅವ್ರೆ. ಹಿಂಗೆ ಮೇಡಮ್ ಅಂದ್ರೆ ಈಗ ರೋಡ್ ಇದೆ ಮೇಡಮ್, ಅಲ್ಲಿ ರೋಡ್ ಫುಲ್ ಇದೆ ಮೇಡಮ್ ಅವ್ರೆ. ಸರಿ. ಎಲ್ರು ಒತ್ತುವರಿ ಮಾಡ್ಕೊಬಿಟ್ಟವ್ರೆ. ಮಾಡ್ಕೊಬಿಟ್ಟು ಮುಂದಕ್ಕೆ ಹೋಗಕ್ಕೆ ದಾರಿ ಕೊಡುದಿಲ್ಲ. ಯಾಕಪ್ಪ ಹಿಂಗ್ ತೊಂದ್ರೆ ಮಾಡ್ತಿದಾರಿ, ನಾವ್ ಮುಂದಕ್ಕೆ ಹೋಗ್ಬಿಡ್ರೆ ಅಂದ್ರ ಇಲ್ಲ ನೇಗುಲ್ ನಾವು ಒತ್ಕೊಂಡು ಕಂಡಿಲ್ ತಗೊಂಡೋಗಿ ರೋಡ್ ಇದ್ರೆ ಬಂದು ಮಾಡಿಸ್ಕೊಳ್ಳಿ, ಸ್ಕೆಚ್ ಅನ್ಬಿಟ್ಟು ನಮ್ ರೆಡಿ ಮಾಡಿಸ್ಕೊಳ್ಳಿ. ಅದ ನಮ್ ಬಿಡುದಿಲ್ಲ, ಪತ್ತನೇ ಟೀಮಿಗೆ ಪತ್ತನೇ ಹೊಡಿಕ್ ಆಗುದಿಲ್ಲ ಅಂತ ತುಂಬಾ ಗಲಾಟೆ. ಆಮೇಲೆ ದಲಿತರು ಸ್ವಲ್ಪ ಇದಾರೆ ಮೇಡಮ್ ಅವ್ರೆ, ಅವ್ರಿಗೂ ನಮ್ಗೂ ಸ್ವಲ್ಪ ಜಗಳನೇ ಆಯ್ತದೆ ಮೇಡಮ್ ಅವ್ರೆ. ಆದ್ರೂ ಒಬ್ಬೊಬ್ರು ಅವ್ರು ಸುಮ್ಮನೆ ಇರ್ತಾರೆ, ಒಬ್ಬೊಬ್ರು ಏನಾರ ಬಾರಿ ಕೇಳಿಗಳು ಇರ್ತಾವ ಮೇಡಮ್ ಅವ್ರೆ. ಒಬ್ರು ಆದಾಗೋಲಿ ಬಂದು ಬರ್ಲಿ, ನಿಮ್ ತಗೊಬರೋಗಿ ಮೇಲಿಂದ ರೋಡ್ ಇದ್ರೆ ಮೇಲಿಂದ ತಗೊಬಂದು ಹೊಡ್ಕೋಬರ್ರಿ. ಈಗ ಬುಡುಗ ಆಗುದಿಲ್ಲ, ಹೊಡಿ ಕೂಡ್ದು ಯಾವ್ದ ಕಾರಣ ಕೊಡೋಣ ಅಂತ ಜಗಳನೇ ಆಡ್ತೀವಿ. ನಮ್ಮ ದೊಡ್ಡ ಗಲಾಟಿನಲ್ಲಿ ಸ್ಟೇಷನ್ಗೆ ಹೋಗ ಅಂತಾರೆ ಮೇಡಮ್ ಅವ್ರೆ. ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲ, ಮಾಡ್ಬೇಡಿ ಅಂತ ಎಲ್ಲ ಹೇಳೋದಕ್ಕೆ. ಮೇಡಮ್ ಅವ್ರೆ ಹಂಗಿಯೇ ಗತ್ತು. ಗತ್ತು. ಈಗ ನಮ್ಮ ಒಬ್ಬರು ಇರ್ತೀವಿ ಮೇಡಮ್ ಅವ್ರೆ, ಏನ್ ಮಾಡ್ಬೇಕಂತ ಮೇಡಮ್ ಅವ್ರೆ, ನಮ್ಮ ನೇಗುಲ್ ಮೇಡಮ್ ಅವ್ರೆ, ನಾವು ನೇಗುಳಂಗ ಒತ್ಕೊಂಡು ಹೋಗಿ ಮೇಡಮ್ ಹಣ್ಣಿಯಿಂದ ಹಣ್ಣಿಲಿ ಹಸೆ ಹಿಡ್ಕೊಂಡು ಒಬ್ಬ ನೇಗುಳು ಒತ್ಕೊತ್ ಹೋಗಿ ಮೇಡಮ್. ಗದ ತುಳಿತವೆ, ನಾಟಿ ಹಾಕ್ಬಿಟ್ರೆ ಮೇಡಮ್, ಮುಂದಾಗ ಹಾಕ್ಬಿಟ್ರೆ ಮೇಡಮ್ ಅವರು ಪಂಪ್ ಸೆಟ್ ಇರ್ತಾರ, ಮುಂದಾಗ ಹಾಕ್ಬಿಟ್ಟಿರ್ತಾರೆ. ನಾವು ನಮ್ದು ಪಂಪ್ ಸೆಟ್ ಇಲ್ಲ, ಮುಂದಕ್ಕೆ ಮುನ್ನಾಗಿ ನಾವು ನೀರು ಕಾಲು ಕೈಕ ಹಾಕ್ಬೇಕು, ನಮ್ದು ಲೇಟ್ ಆಗಿ ಹಾಕಿ ನಾಟಿ ಬೇಗ ಹಾಕಬಿಡ್ತಾರ, ಹೊಡಿಸ್ಕೊಡೋದ್ರು. ಇದು ಸುಮಾರು ವರ್ಷದಿಂದ ಹಿಂಗೆ ಮೇಡಮ್ ಅವ್ರೆ. ಸುಮಾರು ವರ್ಷದಿಂದ ಅಲ್ಕ ಆಫೀಸ್ಗೆಲ್ಲ ಅರ್ಜಿ ಕೊಟ್ಟು ಎಲ್ಲೆಲ್ಲ ಅರ್ಜಿ ಕೊಟ್ಟು ಮಾಡ್ತಾನೆ, ಹಂಗೂ ಇದು ಮನ್ಸಾಕತ್ತಲ್ಲ ಮೇಡಮ್ ಅವ್ರೆ. ಈಗ ಏನಪ್ಪ ಓಡಾಡ್ಬೇಕು ಅಂತ ಆಡ್ತಾರೆ. ಅದಕ್ಕೆ ಮೇಡಮ್ ಅವ್ರೆ ನಾನೆಲ್ಲ ಹೋಗಿ ಇದ್ ಮಾಡ್ದೆ ಮೇಡಮ್. ದಯವಿಟ್ಟು ಒಂಚೂರು ಹೇಳಿ ಮೇಡಮ್ ಅವ್ರೆ, ಮಾಡ್ಕೊಡಿ ಸರ್ಕಾರಕ್ಕೆ ಸ್ವಲ್ಪ ಹೇಳಿ.
ಮಾಡಿ ಮೇಡಮ್ ಖಂಡಿತವಾಗಿ ಹೇಳ್ತೀವಿ. ಯಾಕೆ ಈ ತರ ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ? ಅಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ? ಮೇಡಮ್ ಅವ್ರೆ ಏನ್ ಗೊತ್ತಲ್ಲಿ ನಮ್ ರೈತರು ಗೊತ್ತ, ರೈತರು ಅಂದ್ಮೇಲೆ ನಮ್ಗೆ ತಮ್ಗೇನು ಅನ್ನೋ ಲೆಕ್ಕಾಚಾರ ಮೇಡಮ್ ಅವ್ರೆ. ಹಾ ನಮ್ಗೇನ್ ಬಿಡಂಗ ಸಗಲಲ್ವಾ, ಹೆಂಗ ಮಾಡ್ಕೊತೀವಿ ಬಿಡು, ಹಂಗ ಸಗಲಲ್ ಬಿಡಿ, ಹೆಂಗ ಮಾಡ್ಕೊತೀವಿ, ಹಿಂಗೆ ಎಲ್ಲ ಫುಲ್ಲು ಒತ್ತುವರಿ ಮಾಡ್ಕೊಡ್ರಿ ಮೇಡಮ್ ಅವ್ರೆ ರೋಡ್ ಎಲ್ಲ. ಮತ್ತೆ ಇನ್ನೆಲ್ಲ ಹೋಗ್ಬೇಕಂತೆ ನೀವು? ಎಲ್ಲೂ ಆಗುಲ್ಲ, ಇದು ತಗೊಬರಿ, ನಿಮ್ ಮೇಲೆ ತಗೊಬಂದು ನೀವು ಹೋಗಿ ನೀವು. ಮೇಲಿನ ತಗೊಬಂದು ನೀವು ಹೋಗಿ, ಇಲ್ಲ ನಾವಂತೂ ಬಿಡುದಿಲ್ಲ. ಭತ್ತ ಆದ್ಮೇಲೆ ಹೊಡಿ ಕೂಡುದು, ನೀವು ಬ್ಯಾಸ್ಗೆ ಹೊಡ್ಕೊಳ್ಳಿ ಅಂತ ಹೇಳ್ತಾರೆ ಮೇಡಮ್ ಅವ್ರೆ. ಬ್ಯಾಸ್ಕಲ್ಲಿ ಅಂತ ಈಗ ಬ್ಯಾಸ್ಗೆ ಇರುತ್ತಲ್ಲ ಮೇಡಮ್ ಅವ್ರೆ, ಚಕ್ಲಿ ಇರುತ್ತಲ್ಲಾಗ ಆಗ ಹೊಡ್ಕೊಳ್ಳಿ. ಅಲ್ಲ ಅವರು ಕೂಡ ರೈತರಿದ್ದಾರೆ, ಅವರು ಕೂಡ ರೈತರಿದ್ದಾರೆ. ಯಾವ ಟೈಮ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ವಾ ಅವ್ರಿಗೆ? ಗೊತ್ತಾಗಲ್ಲ. ಹ್ಞೂ ಮೇಡಮ್, ಇದೇ ಪ್ರಾಬ್ಲಮ್ ಮೇಡಮ್. ವರ್ಷ ಮೇಡಮ್ ಅವ್ರೆ ಜೀವ ಹಿಡ್ಕೊಂಡು ಗಾಡಿ ಹೊಡ್ಕೊಬಿಡ್ದು ಮೇಡಮ್ ಅವ್ರೆ. ಹೆಂಗ್ ಎಲ್ಲಿ ದಬ್ಬಾಕಂದವ ಏನೋ ಅಂದಂಗ ಹಳ್ಳ ಏರ್ತಿಟ್ಟು ಮೇಡಮ್ ಅವ್ರೆ. ಯಾವ ಕಡೆ ದಬ್ಬಾಕಂದ ಏನೋ ಜೀವ ಹಿಡ್ಕೊಂಡು ಗಾಡಿ ಹೊಡ್ಕೊ ಬರ್ಬೇಕಾದ್ರೆ ಮೇಡಮ್ ಅವ್ರೆ. ಎಲ್ರು ಅವರು ನಿಜವಾಗ್ಲೂ ರೈತರೇ ಶತ್ರು ಆಗ್ತಾ ಇದ್ರಲ್ಲ ಪುಟ್ಟಸ್ವಾಮಿ ಅವರು, ಇದಕ್ಕೆ ಏನ್ ಹೇಳ್ತೀರಿ? ಮೇಡಮ್ ಅವ್ರೆ ನಮ್ ರೈತರೇ ಅಷ್ಟು ಜನ ಮೇಡಮ್, ಜನ್ಮಿ ಅಷ್ಟು. ಅವರು ಹೊಡಿಯೋ ಗಾಡಿ ಅವ್ರು ಹೊಡ್ಕೊಯ್ತಾರೆ, ಆದ್ರೂ ನಮ್ ಗದ್ದೆ ನೋಡಿಬೇಡ್ರಿ. ಅದೇ ಅವ್ರದ್ದು ಗದ್ದೆ ಏನತ್ತರ. ನಮ್ ಗದ್ದೆ ನೋಡಿಬೇಡ್ರಿ. ನಮ್ ಭತ್ತನ ಇಟ್ಬಿಟ್ಟು ಹೊಡಿಕ್ ಆಗೋಲ್ಲ ಈಗ. ಇದೇ ಕಿರ್ಕುಳ ಹೋಗದ ಮೇಡಮ್. ಸುಮಾರು ಹೊತ್ತಿನ ಬುದ್ಧಿ ಕಾಣ್ತದೆ ಇದೇ ಆಗ್ಬಿಡ್ದ ಮೇಡಮ್. ರೋಡ್ ಮಾತ್ರ ರೋಡ್ ಬೇಜನಾಗ್ಲ ಇದೆ ಮೇಡಮ್ ಅವ್ರೆ. ಎಲ್ಲ ಆಚಾರ ಈಚಾರ್ ಕೆರ್ಕೊಂಡು ತಂದ್ಬಿಟ್ಟು ನಿಂಕ್ರ ಮಾಡ್ಬಿಟ್ಟು ಅಲ್ಲಿ ಮಳ ಊದ್ರಂತೂ ನೀರಂತೂ ಹರಿದಾಡ್ಬಿಟ್ರಂತೂ ಕಾಲಾಗೋಕ್ಕೂ ಆಗುದಿಲ್ಲ ಮೇಡಮ್ ಅವ್ರೆ. ನಾನೆಲ್ಲ ಯಾರೋ ನಿಮ್ ಕಡೆಯವ್ರು ಬಂದಿದ್ರು, ನೋಡ್ಬಿಟ್ರು, ಸರ್ ಏನ್ ಸರ್ ಹಿಂಗೆಲ್ಲ ಹೆಂಗ ಸರ್ ಹೋದ್ರಿ ಅಂತಾರೆ. ಅವ್ರು ಸರ್ ನೀವ್ ಈಗ ಸುಮಾರು ಬಿದ್ರಿ ಮೇಡಮ್ ಅವ್ರ. ಮೇಡಮ್ ಅವ್ರೆ ಮೊದ್ಲು ಒಂದ್ಸರಿ ಯಾರೋ ಮೇಡಮ್ ಅವ್ರು ಬಂದು ಪಾಪ ಬಿದ್ದು ಕರ್ಕೊಂಡು ಹೋಗಿದ್ವಿ ಮೇಡಮ್ ಹಾಸ್ಪಿಟ್ಲ್ಗೆ ಮೇಡಮ್ ಅವ್ರ ಒಬ್ರ. ಅಲ್ಲ ಇದೇ ತರ ಹೆಚ್ಚು ಕಡಿಮೆ ಆದ್ರೆ ಅವಾಗ ಬರ್ತಾರಂತ ಅಧಿಕಾರಿಗಳು ಎಲ್ಲ ಮೇಡಮ್. ಹೆಂಗೆ ಬಂದಿದ್ರು ನೋಡಿ, ಎಲ್ಲ ಆಗಿತ್ತು ಸ್ಕೆಚ್ ಎಲ್ಲ ಆಗಿತ್ತು ಮೇಡಮ್ ಅವ್ರೆ. ಕೊರೋನಾ ಟೈಮಲ್ಲಿ ಆಗಿತ್ತು ಮೇಡಮ್ ಅವ್ರೆ. ಕೊರೋನಾ ಟೈಮಲ್ಲಿ ಆಗಿ ಮೇಡಮ್ ಅವರೆಲ್ಲ ಬಂದು ನೋಡ್ಬೇಕಾದ್ರೆ ಮೇಡಮ್ ಅವ್ರು ಜಾರಿ ಬಿದ್ದುಬಿಟ್ರು, ಹೊಟ್ಟೆಲ್ಲ ಉಳ್ಬಿಟ್ಟು ಮೇಡಮ್ ಅವ್ರೆ. ಬಿದ್ದು ಪಾಪ ಅದೇನೋ ನೋವಾಯ್ತು ಅವ್ರಿಗೆ ಮೇಡಮ್ ಅವ್ರಿಗೆ. ಮೇಡಮ್ ಅವ್ರು ಬಂದಿದ್ರು. ಬೇಜಾರಾಗ್ತಾ ಇದೆ. ಹೌದು ಮೇಡಮ್ ಅವ್ರೆ. ಮೇಡಮ್ಗೆ ನಮ್ಗೆ ಆಯ್ತಿಲ್ಲ, ಮೇಡಮ್ ಅವ್ರಿಗೆ ಬಿಡೋರ್ ಜೊತೆ ಆಗೋಯ್ತು. ಹಂಗ ಅದ ಮೇಡಮ್ ರೋಡ್ ಬೇಜನ್ ಆಗ್ಲೇ ಇದೆ ಮೇಡಮ್. ಎಲ್ಲ ಒತ್ತುವರಿ ಮಾಡ್ಕೊಬಿಟ್ರೆ ಮೇಡಮ್ ಅವ್ರೆ. ನೋಡಿ ಮೇಡಮ್ ಅವ್ರು ಸ್ವಲ್ಪ ಮನ್ಸು ಮಾಡಿದಲ್ ಸಲ ಇದ್ ಮಾಡಿ ಮೇಡಮ್ ಅವ್ರೆ. ಖಂಡಿತವಾಗಿ ಏನು ಎಲ್ಲಿ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ನೀವು ಹೇಳ್ಕೊಳ್ತಾ ಇದ್ದೀರಿ ಮೇಡಮ್, ತುಂಬಾ ತೊಂದರೆ ಆಗ್ತಾ ಇದೆ ಅಂತ. ಹೌದು ಮೇಡಮ್ ಅವ್ರೆ, ತೊಂದರೆ ಆಗ್ತದೆ ಮೇಡಮ್ ಅವ್ರೆ. ತೆಗೆದುಕೊಳ್ಬೇಕು, ಯಾಕಂದ್ರೆ ತುಂಬಾ ತೊಂದರೆ ಪಡ್ತಾ ಇದ್ದೀರಿ, ಗೊತ್ತಾಗ್ತಾ ಇದೆ. ಹೌದು ಮೇಡಮ್ ಅವ್ರೆ. ಅಲ್ಲಿ ಬಂದು ನೋಡ್ಬಿಟ್ರಿ ಮೇಡಮ್ ನೀವು. ಅಪ್ಪ ಹೇಳ್ತಿದ್ದು ನಿಜವೂ ಅನ್ಸುತ್ತೆ ಮೇಡಮ್. ಹಂಗ ನಾವು ಮೇಡಮ್ ಅವ್ರೆ. ಆಮೇಲೆ ದಲಿತರೊಬ್ರು ಒಂದು 5 ಎಕರೆ 6 ಎಕರೆ 5 ಎಕರೆ ಜಮೀನ್ ಐತೆ ನಮ್ದಿನ ಮುಂದಕ್ಕೆ ಮೇಡಮ್ ಅವ್ರೆ. ಅವ್ರದ್ದು ಅವ್ರಿಗೂ ಸುತ್ತ ಕಿರ್ಕೊಳ ಕೊಡ್ತಾರೆ ಮೇಡಮ್ ಅವ್ರೆ. ಇವ್ರದೇನ್ ಇದೇ ಕೆಲ್ಸನ ಎಲ್ಲಾರ್ಗು ಅವ್ರಿಗೂ ಕಿರ್ಕೊಳ ಕೊಡ್ತಾರೆ. ಅವ್ರು ಏನಾರ ಮನ್ಸ್ ಮಾಡ್ರಿ ಮೇಡಮ್ ಅವ್ರೆ, ನಮ್ ಎಲ್ಲರೂ ಸೇರ್ಬಿಡ್ಬೋದು. ಅವ್ರು ಎಲ್ಲಿ ಬೇಕಲ್ಲಿ ಸೇರ್ಬಿಡ್ಬೋದು. ಅವರು ಏನು ಅಂತ ತಿಳ್ಕೊಂಡ್ಬಿಟ್ಟು ಅವ್ರು ಸುಮ್ಮನೆ ಹೋಯ್ತಾ ಇದಾರೆ ಮೇಡಮ್ ಅಂತ ಕಳ್ಕೊಂಡು. ಹೆಂಗ ಆಯ್ತಾ ಬಿಡ್ರಪ್ಪ, ಹೆಂಗೆ ಜಾಸ್ತಿ ಪಕ್ಕದಲ್ಲಿ ಮರಗಿರ ಕಡ್ಕೊಂಡು ಅವರು ಹೆಂಗ ಮಾಡ್ಕೊ ಹೋಯ್ತಾರೆ ಮೇಡಮ್ ಅವ್ರೆ. ಅಲ್ಲ ಅವ್ರಿಗೂ ನಮ್ ನಿಂತ್ಕೊಂಡು ದೊಡ್ಡ ಗಾಡಿನೇ ಹೋಯ್ತೆ ಮೇಡಮ್ ಅವ್ರೆ. ಅಧಿಕಾರಿಗಳ ಗಮನಕ್ಕೆ ತರಬೇಕು. ನಾವು ಆದಷ್ಟು ಕೆಲಸವನ್ನ ಮಾಡ್ತೀವಿ ಸ್ವಾಮಿ. ಧನ್ಯವಾದಗಳು. ಇಷ್ಟೊತ್ತು ಪುಟ್ಟರಾಜ್ ಅವರು ಇಡನ್ ನ್ಯೂಸ್ ಜೊತೆ ಮಾತನಾಡಿದ್ರು. ನಿಜವಾಗ್ಲೂ ಎಷ್ಟು ಮುಗ್ಧತೆಯಿಂದ ಮಾತನಾಡಿದ್ರು ಅಂದ್ರೆ ಮೇಡಮ್ ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಹೊಟ್ಟೆ ಎಲ್ಲ ಉರ್ದೋಯ್ತು. ಕಳೆದ ಬಾರಿ ಒಬ್ಬ ಮೇಡಮ್ ಬಂದ್ ಬಿದ್ದೋದ್ರು ಅಂತ ಇವರು ಬೇರೆಯವ್ರ ಬಗ್ಗೆ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ತೊಂದರೆ ಆಯ್ತು ಅಂತ ಇವ್ರ ಬಗ್ಗೆ ಯಾರು ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ? ಇಲ್ಲಿ ನೀವು ಏನೋ ಸತ್ತಂಗ್ ಸಾಯಿ ಏನೋ ತರ ಬಿಟ್ಬಿಟ್ಟಿದ್ದಾರೆ, ನಮ್ಗೆ ತುಂಬಾ ತೊಂದರೆ ಆಗ್ತಾ ಇದೆ, ಓಡಾಡೋದಕ್ಕೂ ಆಗಲ್ಲ, ಜೀವವನ್ನ ನಾವು ಕೈಲಿ ಇಟ್ಕೊಂಡು ಓಡಾಡ್ತಿದೀವಿ ಮೇಡಮ್, ಏನೋ ನನ್ಗೆ ಬುದ್ಧಿ ಬಂದಾಗಿಂದ ಇದೇ ಒಂದು ತೊಂದರೆ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಇವ್ರಿಗೆ ಇರುವಂತ ಇಷ್ಟೊಂದು ಕನಿಕರ ಬುದ್ಧಿ ಅಲ್ಲಿನ ಯಾಕೆ ಸವರ್ಣೀಯರಿಗೆ ಇಲ್ಲ? ಮತ್ತೆ ಅಧಿಕಾರಿಗಳು ಯಾಕೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಎಷ್ಟು ಬಾರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಮನವಿ ಮಾಡಿದ್ರು, ಇದ್ರ ಬಗ್ಗೆ ಕ್ಯಾರೆ ಅಂತೆಲ್ಲ ಇದ್ರ ಏನೋ ಒತ್ತುವರಿ ಮಾಡ್ಕೊಂಡಿದ್ದಾರಾ ಅನ್ನೋ ಏನೋ ಒಂಥರ ಉದಾಸೆಯಲ್ಲಿ ಬಿಡ್ತಾ ಇದ್ದಾರೆ ಇದನ್ನೆಲ್ಲ. ಅಲ್ಲಿ ತುಂಬಾ ರೈತರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿ ಒಬ್ಬ ರೈತರು ಮಾತ್ರ ಬೆಳಿತಾ ಇದ್ದಾರೆ, ಇನ್ನೊಬ್ಬ ರೈತರು ಮಾತ್ರ ಅದೇ ಒಂದು ಸ್ಥಿತಿಯಲ್ಲಿ ಇದ್ದಾರೆ ಅಂತ ಹೇಳಿದಾಗ ಎಲ್ಲಾ ರೈತರಿಗೂ ಒಂದಷ್ಟು ಸಮಾನ ಹಕ್ಕಿನಲ್ಲಿ ಏನು ನ್ಯಾಯವನ್ನ ಒದಗಿಸ್ಕೊಡ್ಬೇಕು. ಆದ್ರೆ ರೈತರಿಗೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು, ಅಧಿಕಾರಿಗಳು ಮಾತ್ರ ಸುಮ್ನೆ ಗಪ್ಚುಪ್ ಆಗಿರೋದು ನಿಜವಾಗ್ಲೂ ಬೇಜಾರಾಗುತ್ತೆ. ಇದ್ರ ಬಗ್ಗೆ ಅಧಿಕಾರಿಗಳು ತೀವ್ರವಾಗಿ ಕ್ರಮ ಕೈಗೊಳ್ಳಬೇಕು. ಏನು ಈ ರೈತರು ತುಂಬಾ ತೊಂದರೆ ಅನುಭವಿಸ್ತಾ ಇದ್ದಾರೆ, ಇದಕ್ಕೆಲ್ಲ ಆದಷ್ಟು ಬೇಗ ಒಂದು ಫುಲ್ ಸ್ಟಾಪ್ ಅನ್ನ ಇಡ್ಬೇಕು ಅಂತ ಈಡನ್ಸ್ ನ್ಯೂಸ್ ಇಂದ ಮನವಿ ಸಹ ಮಾಡ್ಕೊಳ್ತಾ ಇದೀವಿ. ಮತ್ತೆ ಇದೊಂದು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದೀವಿ. ಯಾಕಂತ ಹೇಳಿದ್ರೆ ಇಲ್ಲಿನ ರೈತರು ಈಗಷ್ಟೇ ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ರು. ಮೇಡಮ್ ಇದನ್ನೇನಾದ್ರು ಇವರು ಪದೇ ಇದೇ ತರ ಮಾಡ್ತಾ ಇದ್ರೆ, ಕೇಳಲಿಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನ
ಮಾಡ್ತೀವಿ ಅನ್ನೋ ಒಂದಷ್ಟು ಇವರು ಸಹ ಎಚ್ಚರಿಕೆಯನ್ನ ಕೊಡ್ತಾ ಇರುವಂತದ್ದು. ಅಧಿಕಾರಿಗಳಿಗೆ ಹೇಳೋದು ಇಷ್ಟೇ, ಮುಂದಿನ ದಿನಗಳಲ್ಲಿ ಇವೆಲ್ಲ ದೊಡ್ಡದಾದ್ಮೇಲೆ ಇವರು ಏನು ಸಮಸ್ಯೆಯನ್ನ ತೀರ್ಸೋದಕ್ ಬರೋದಕ್ಕೂ ಮುಂಚೆ ಏನು ಈಗ ಒಂದಷ್ಟು ನಡುವೆ ಜಗಳಗಳು ಆಗ್ತಾ ಇದೆ, ಅಧಿಕಾರಿಗಳ ನೇರ ಹೊಣೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ನೀವು ಒಂದಷ್ಟು ಅವಘಡ ನಡೆಯೋದಕ್ಕೂ ಮುಂಚೆ ಒಂದಷ್ಟು ಎಚ್ಚೆತ್ಕೊಳ್ಳಿ ಅಂತ ಒಂದಷ್ಟು ಮಾಹಿತಿಯನ್ನ ನೀಡ್ತಾ ಇರುವಂತದ್ದು. ಅಂಬೇಡ್ಕರ್ ಸಂಘದ ಅಧ್ಯಕ್ಷರು ಮಾದಗಳ್ಳಿ ಅವರು, ಇಲ್ಲಿ 40 ವರ್ಷದಿಂದ ಜಮೀನು ಐತೆ ನಮ್ಗೆ. ಒಂದು 10 ವರ್ಷದಿಂದ ರೋಡ್ ಇತ್ತು, 10 ವರ್ಷ ಹಿಂದೆ ರೋಡ್ ಇತ್ತು. ಈ 30 ವರ್ಷದಿಂದ ರೋಡ್ ಎಲ್ಲ ಫುಲ್ ಒತ್ತುವರಿ ಮಾಡಿ ಮುಚ್ಕೊಂಡು ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಏನು ಫಸಲು ಬೆಳೆದ್ರೆ ತಕ್ಳು ಬಿಟ್ಟಿದ್ದೀವಿ ಜಮೀನ. ಇಲ್ಲಿ ಹೋಗಕ್ಕೆ ಬರೋಕೆ ಭಾಳ ಹಿಂಸೆ ಆಯ್ತದೆ. ಇವಾಗ ಇದ್ರ ಬಗ್ಗೆ ನಾವು ಒಂದು 5 ವರ್ಷದಿಂದ ಅಲ್ದಿ ಸಾಕಾಗ್ಬಿಟ್ಟೈತೆ. ಪೇಪರ್ಗೂ ಹಾಕಿಸ್ಬಾರ್ದು ಅಂತ ಇದು ಹೇಳಿ ಎಲ್ಲ ಯಾರು ಕ್ರಮ ತಗೋತಾ ಇಲ್ಲ. ಇಮಿಡಿಯೇಟ್ ಆಗಿ ನಾವು ಬಂದು ಇದನ್ನ ಮಾಡ್ಕೊಡ್ಬೇಕು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟ ಮಾಡೋಕ್ಕೂ ರೆಡಿ ಆಗಿದ್ದೀವಿ. ಬಂದು ನರಸೀಪುರ ತಾಲೂಕ್ ಪಂಚಾಯತಿ ಆಫೀಸಲ್ಲಿ ಸ್ಟ್ರೈಕ್ ಮಾಡ್ಬೇಕೈತೆ ಸರ್. ಇದು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಲೆಲ್ಲ ನಮ್ಮದು ಸರ್ವೆ ನಂಬರ್ 43 ಎಲ್ಲ ಡಾಕ್ಯುಮೆಂಟು ಕೊಟ್ಟಿದ್ದೀವಿ. MLAಗಳು MP ಇವರು MLAಗಳು MP ಗಳು ಅವ್ರು ಯಾರು ಕ್ರಮ ತಗೋತಿಲ್ಲ. ನಮ್ಗೆ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ಸರ್. ಎಲ್ಲ ಬಂದು ಇಲ್ಲಿ ಗಲಾಟೆಗಳು ಆಯ್ತಾನೆ ಅವೆ. SC ಮತ್ತು ಈ ಬೇರೆ ಜಾತಿಯವ್ರಿಗೆಲ್ಲ ಗಲಾಟೆ ಆದರೆ ಇವು ಬೇರೆ ಗಲಾಟೆ ಥರ ಎಲ್ಲ ತಿರುಗತ್ತದ. ಇದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಬೇಗ ಮಾಡ್ಕೊಡ್ಬೇಕಂತ ಮನವಿ ಮಾಡ್ತೀನಿ. ಸಮಸ್ಯೆ ಅಂದ್ರೆ ಮುಂದೆ ಹಿಂದೆ ಎಲ್ಲ ಭತ್ತ ನೆಟ್ಬಿಡ್ತಾರ ಬೈಲಿಗೆ, ಮುಂದೋರು ನೆಡಕ್ಕಾಗಲ್ಲ. ನೆಟ್ಟಾಗ ನಾವು ಮೇಲೆ ಹೊಡ್ಕೋಯ್ತೀವಿ ಅಂದ್ರೆ ಎಲ್ಲ ಹೆಂಗ್ ಹೊಡೆದೇವ ಅನ್ಕೊಂಡ್ರು ಬಂದು ಜನ ಮನೆ ಎಲ್ಲ ತಡೀತಾರೆ. ಜಗಳ ಸಿಕ್ಕಾಪಟ್ಟೆ ಜಗಳ ಸರ್. ಬುಡಿದೊಂದು ಹೊಡ್ಕೋಯ್ತೀವಿ ಅಂದ್ರು ಕೇಳಲ್ಲ, ಆಗಲ್ಲ ಕಣ ರೋಡಿನ ಬಂದು ತಗೊಂಡು ಹೋಗುವಂತ ದೊಡ್ಡ ಗಲಾಟೆನ ಮಾಡ್ತಾರೆ. ನಾವಾಗ ಹೇಗೂ ಬಿಚ್ಕೊಂಡು ಬೇರೆ ಗದ್ದೆಯಿಂದ ಒತ್ಕೊತ್ರು ಹೋಗ್ಬೇಕು. ಸಮಸ್ಯೆ ಗದ್ದೆ ಕೊಯ್ಯಿ ಕಾಳು ಬರಲ್ಲ, ದೂರ ಅನ್ಕೊಂಡು ಏನೊಂದು ಇದು ಮಾಡಲ್ಲ. ಹಂಗಾಗಿ ಭಾರಿ ಹಿಂಸೆ ಇದೆ ಸರ್. ಸ್ವಲ್ಪ ನಿಮ್ ದಯವಿಟ್ಟು ಮನ್ಸು ಮಾಡಿ ಇದೊಂದು ರೋಡ್ ಸ್ವಲ್ಪ ಮಾಡ್ಕೊಡಿ ಸರ್. ಸುಮಾರು 2017ರಿಂದ ಪ್ರಯತ್ನ ಪಡ್ತಾ ಇದೀವಿ, ಇದು ಆಯ್ತಾನೆ ಇಲ್ಲ ಸರ್. ಇದು ಅಲ್ಲಿ ನಮ್ದು ಮುಂದೆ 6 ಜನಗಳದ್ದು ಜಮೀನ್ ಐತೆ. ಇಲ್ಲಿ ರಸ್ತೆ ಇದೆ ಅವಾಗಿಂದನು. ಮುಂದೆ ಓಡಾಡೋಕೆ ತೊಂದರೆ ಆಗ್ತಾ ಇದೆ. ಈಗ ಉಳ್ಮೆ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಫಸಲು ಇಟ್ಕೊಳ್ಳೋದು ಮಾಡೋದಕ್ಕಾಗಿ ನಾವು ಮುಂದೆ ಹೋಗಕ್ಕಾಗಲ್ಲ. ಅವ್ರು ಬಿಡೋದಿಲ್ಲ. ರೋಡ್ ಇದ್ರೆ ಮೇಲಿಂದ ಬಂದು ಮಾಡಿಸ್ತಾರೆ ಅಂತ ಹೇಳ್ತಾರೆ. ನಾವು ಸುಮಾರು ಯಾರು ಮಾಡ್ಕೊಡ್ತಾ ಇಲ್ಲ. ಅದ ಕಾರಣ ಸರ್ಕಾರದವ್ರು ಎಚ್ಚೆತ್ಕೊಂಡು ಈ ರಸ್ತೆ ನಮ್ಗೆ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ಕೊತಿದ್ವಿ. ನಮ್ಮ ಹೆಸರು? ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಇಲ್ಲಿ ಸುಮಾರು ಒಂದು 100 ಜನ ರೈತರು ಸರ್. ಮುಂದೆ 100 ಜನ ರೈತರು ಜಮೀನ್ ಐತೆ. ಓಡೋದು ತುಂಬಾ ಕಷ್ಟ. ಮಳೆ ಬಂದಾಗ ಓಡೋಕೆ ನಡ್ಕೊಂಡು ಹೋಗಕ್ಕೂ ತೊಂದ್ರೆ. ಇಲ್ಲಿ ರಸ್ತೆ ಐತೆ, ಯಾರು ರಸ್ತೆ ಮಾಡ್ಕೊಂಡು ಕೊಡ್ತಾರ. ಮೇಲ್ಗಡೆಯಿಂದ ಬಂದು ನಮ್ಗೆ ಈ ರಸ್ತೆನ ಮಾಡ್ಕೊಡ್ಬೇಕು ಅಂತ ಸರ್ಕಾರ ಮನವಿ ಮಾಡ್ತೀವಿ. ಮತ್ತೆ ಇಲ್ಲಿ ಏನು ಸಮಸ್ಯೆ ಅಂದ್ರೆ ರೋಡ್ಗೆ ಸಮಸ್ಯೆ. ರೈತರು ಸಾವಿರಾರು ರೈತರು ಜಮೀನ್ ಇದೆ. ಆ ಜಮೀನ್ ಹೋಗೋಕೆ ರೈತರುಗ ರೋಡ್ ಇಲ್ಲ. ರೋಡು ನೆಕಸಲೆಲ್ಲ ರೋಡ್ ಇದ್ರು ಸುಧಾ ಇಲ್ಲಿ ಕೆಲವು ಜನ ಬಿಡ್ತಾ ಇಲ್ಲ. ಮತ್ತೆ ನಮ್ಮ ದಲಿತರು ಅನ್ನೋರ್ಗೆ 7-8 ಎಕರೆ ಜಮೀನ್ ಇದೆ. ಈ 7-8 ಎಕರೆಲ್ಲಿ ಏನೇ ಫಸಲು ಮಾಡೋರು ತಗೋಕ ಬಿಡ್ತಿಲ್ಲ. ಏನಪ್ಪಾ ನಕಸಲ ರೋಡ್ ಅದ ನೀವು ತಡೀತಿದಾರಲ್ಲ ಅಂದ್ರ. ಬಟ್ ಏನಪ್ಪಾ ಇವ್ರು ಅಂತಾರ ನಿಮ್ದು ನಕಸಲಿ ರೋಡ್ ಇದ್ರ ಅದೇನ್ ದಾಖಲಾತಿ ತಕೊಬಂದು ಸರ್ವೇರ್ ಕರ್ಕೊಬಂದು ಅಳತೆ ಮಾಡಿಸ್ಬಿಟ್ಟು ರೋಡ್ ಇದ್ರೆ ತಕೋರಿ ಅಂತ ಹೇಳ್ತಾರ. ಈಗ ಅವ್ರಿಗೂ ನಮ್ಮ ದಲಿತರಿಗೂ ಸುಮಾರು ಮಾತು ನಡೆದದ. ಮಾನ್ಯ ತಹಸೀಲ್ದಾರ್ಗೂ ಹೇಳ್ತಾವಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹೇಳ್ತಿದೀವಿ. ದಯವಿಟ್ಟು ಈ ನಾವು ಅಕ್ರಮವಾಗಿ ಕೇಳ್ತಿಲ್ಲ. ನಕಸಲಿ ರೋಡ್ ಗೌರ್ಮೆಂಟ್ ರೋಡ್ ಇದೆ, ಆ ರೋಡ ಬಿಡಿಸ್ಕೊಡಿ ಅಂತ ತಮ್ಮ ಅಲ್ಲಿ ಮನವಿ ಮಾಡ್ತಿದ್ವಿ. 2017ರಿಂದ ನಿಮ್ಗೆ ಅರ್ಜಿ ಹಾಕ ಬರ್ತಿದೀವಿ. ನೀವು ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ. ದಯವಿಟ್ಟು ಈಗ್ಲಾರ ಗಮನ ತಗೊಳ್ಳಿ. ಯಾಕಂದ್ರೆ ಇಲ್ಲಿ ಜಗಳಕ್ಕ ಕಾರಣ ಆಗಿದೆ. ಜಗಳ ಆಗೋ ಮೂವ್ಮೆಂಟ್ ಇದೆ. ಆ ಜಗಳಕ್ಕ ಏನಾರ ಜಗಳ ಆಡಿ ಏನಾರ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿ, ಮಾನ್ಯ ತಹಸೀಲ್ದಾರ್ ಹೊಣೆಗಾರ ಆಗ್ಬೇಕಾಗ್ತದೆ. ದಯವಿಟ್ಟು ನೀವು ಈ ಪೇಪರು ದಾಖಲಾತಿಗಳೆಲ್ಲನ ನಾವು ನಿಮ್ಮ ಆಫೀಸಿಗೆ ತಲುಪಿಸಿದೀವಿ. ಇದು ನೋಡಿ ನೀವು ಹಿಂದ್ಗುಂಟ್ಲೆ ಬಂದು